ಹಾಯ್ ಫ್ರೆಂಡ್ಸ್, ಇವತ್ತು ರಿಯಲ್ ನಂಬರ್ಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೋದ ವರ್ಷ ಅಂದರೆ ಹಿಂದಿನ ವರ್ಷಗಳಲ್ಲಿ ಬಂದಿರೋ ಕ್ವಶನ್ ಪೇಪರ್ಸಲ್ಲಿ ಬಂದಿರೋ ಕ್ವಶನ್ಸ್ ಇದು. ನಾವು ಇದು ನೋಡಿ, ರಿಯಲ್ ನಂಬರ್ಸಲ್ಲಿ ಸ್ವಲ್ಪ ಬೇಸಿಕ್ಸ್ ನೋಡೋಣ. ರಿಯಲ್ ನಂಬರ್ ಅಂದರೆ ಯಾವುದೇ ನಂಬರ್, ನಮಗೆ ಗೊತ್ತಿರೋ ಯಾವ ನಂಬರ್ ಆದರೂ ಕೂಡ ಅವೆಲ್ಲ ರಿಯಲ್ ನಂಬರ್. ಇಂಟಿಜರ್, ಡಿವಿಷನ್, ಡೆಸಿಮಲ್, ಏನೇ ನಂಬರ್ ನಿಮಗೆ ಗೊತ್ತಿದ್ರು ಅದೆಲ್ಲ ರಿಯಲ್ ನಂಬರಲ್ಲೇ ಬರುತ್ತೆ. ರಿಯಲ್ ನಂಬರಲ್ಲಿ ಎರಡು ಥರ ಭಾಗ ಮಾಡಿದ್ದಾರೆ. ಒಂದು ರ್ಯಾಷನಲ್ ನಂಬರ್ ಅಂತ, ಇನ್ನೊಂದು ಇರ್ರ್ಯಾಷನಲ್ ನಂಬರ್ ಅಂತ. ಅಂದರೆ ಭಾಗಲಬ್ಧ ಸಂಖ್ಯೆಗಳು, ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು. ಯಾವ್ಯಾವುದನ್ನು ನಾವು A/B ಫಾರ್ಮಲ್ ಬರಿಬೋದು, A ಮತ್ತು B ಎರಡು ಇಂಟಿಜರ್, ಎರಡು ಪೂರ್ಣಾಂಕಗಳು, ಈ ಥರ ಫಾರ್ಮಲ್ ಬರಿಬೋದು, ಅವನ್ನೆಲ್ಲ ರಿಯಲ್ ನಂಬರ್ಸ್ ಅಂತೀವಿ. ಕೆಲವೊಂದು ನಂಬರ್ನ ನಾವು ಆ ಥರ ಬರೆಯೋಕ್ಕೆ ಬರಲ್ಲ, ಅವನ್ನ ನಾವು ಅದನ್ನ ರ್ಯಾಷನಲ್ ಅಂತೀವಿ. ಯಾವ್ದು ಬರೆಯೋಕ್ಕಾಗಲ್ಲ ಅದನ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದು ರ್ಯಾಷನಲ್ ನಂಬರ್ ಏನಾಗುತ್ತೆ, ಇಲ್ಲಿ ಇದು B ಇಂದ ನಾವು ಭಾಗಿಸಿದಾಗ ಅದು ಎಲ್ಲೋ ಒಂದು ಕಡೆ ಡಿವೈಡ್ ಆಗ್ತಾ ಕೊನೆಗೆ 0 ಶೇಷ ಬಂದ್ಬಿಟ್ಟು ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ಇನ್ನು ಕೆಲವೊಂದು ನಂಬರ್ ನಾವು ಡಿವೈಡ್ ಮಾಡುವಾಗ ಎಷ್ಟೇ ಮಾಡಿದ್ರು ಕೂಡ ಅದು ಎಂಡ್ ಆಗಲ್ಲ. ಇದು ಎಷ್ಟೇ ಲಕ್ಷ ಕೋಟಿ ಇದೇ ಥರ ಕಂಟಿನ್ಯೂ ಆಗ್ತಾ ಇನ್ಫಿನಿಟಿಗೆ ಹೋಗುತ್ತೆ, ಬಟ್ ಎಂಡ್ ಆಗಲ್ಲ. ಈ ಥರದ ನಂಬರ್ಸ್ಗಳನ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಗಳಂದ್ರೆ ನೋಡಿ, 1, 2, 3 ಯಾವ್ದ್ರ ನಂಬರ್ ತಗೊಳ್ಳಿ, 0 ಕೂಡ ತಗೊಳ್ಳಿ, ಅಥವಾ 3/4 ಯಾವುದನ್ನಾದ್ರೂ ಈ ತರ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಬರೆಯುವಂತ ಯಾವ ನಂಬರ್ ಬೇಕಾದ್ರೂ ತಗೊಳ್ರಿ. B 0 ಇರಬಾರ್ದು. ಮತ್ತೆ ಅಂದ್ರೆ ಕೆಳಗಡೆ ಡಿನಾಮಿನೇಟರ್ 0 ಹಾಕಿದ್ರೆ ಮೀನಿಂಗ್ಲೆಸ್ ಆಗುತ್ತೆ ಅದು. ಮತ್ತೆ ಇದು ಇಲ್ಲಿ ಯಾವ್ದಂಗಂದ್ರೆ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಎಲ್ಲಾ ಪ್ರೈಮ್ ನಂಬರ್ಸ್ನ ಸ್ಕ್ವೇರ್ ರೂಟ್ಸ್ಗಳು ಇರ್ರ್ಯಾಷನಲ್ ನಂಬರ್ಸು. ಈಗ √2, √3, √5, 7, 11, √11 ಎಲ್ಲವೂ ಇರ್ರ್ಯಾಷನಲ್ ನಂಬರ್ಸ್. ಈಗ ಇದಕ್ಕೆ ನಾವೇನಾದ್ರೂ √2 ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೋದ್ರೆ ಅದು ಇಷ್ಟಕ್ಕೆ ನಿಲ್ಲಲ್ಲ, ಅದು ಹಂಗೆ ಇನ್ಫಿನಿಟಿ ಹೋಗ್ತಾನೆ ಇರುತ್ತೆ. ಡಾಟ್ ಆದ್ಮೇಲೆ ಪಾಯಿಂಟ್ ಆದ್ಮೇಲೆ ಹಂಗೆ ಪೈ ಕೂಡ ಒಂದು ಇರ್ರ್ಯಾಷನಲ್ ನಂಬರು. ಇದು 3.14 ಅಂತ ನಾವು ಅಪ್ರಾಕ್ಸಿಮೇಟ್ ತಗೊಂತ ಇದೀವಿ, ಬಟ್ ನಿಜವಾದ ವ್ಯಾಲ್ಯೂ ಇದನ್ನ ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಅದು ಕೊನೆ ಇಲ್ಲ. ಸೊ ಇದೆಲ್ಲ ಇರ್ರ್ಯಾಷನಲ್ ನಂಬರ್ಸ್. ಪ್ರೂವ್ ದಟ್ 3 + √5 ಇಸ್ ಅನ್ ಇರ್ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾರೆ. ಇದು ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡ್ರಿ ಅಂತ. ಈಗ ನಾವು ಇದಕ್ಕೇನು ಲಾಜಿಕ್ ಯೂಸ್ ಮಾಡ್ತೀವಿ ಅಂದ್ರೆ, ಮೊದಲು ಇದನ್ನ ನಾವು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡ್ತೀವಿ, ಆಮೇಲೆ ಏನೋ ಸಿಗುತ್ತೆ ಕಂಡೀಷನ್ನು, ಆಮೇಲೆ ನಾವೇನಂತೀವಿ ಇಲ್ಲ ಇದು ಫಾಲ್ಸ್ ಆಯ್ತು, ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡ್ತೀವಿ. ಅಂದ್ರೆ ಹೆಂಗೆ ಅಂದ್ರೆ, ಈಗ ಅಮ್ಮ 1 ಲೋಟ ಹಾಲು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಾವು ಅಸ್ಯೂಮ್ ಮಾಡ್ತೀವಿ ಹಾಲಲ್ಲಿ ಸಕ್ಕರೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅಂತ, ಬಟ್ ಕುಡ್ದಾಗ ಅದು ಸಿಹಿ ಇರಲ್ಲ. ಸೊ ಈಗೇನು ನಮಗೆ ಗೊತ್ತಾಯ್ತು, ಸಕ್ಕರೆ ಹಾಕಿಲ್ಲ ಅದಕ್ಕೆ ಸಿಹಿ ಇಲ್ಲ. ನಾನು ಮೊದಲು ಅಸ್ಯೂಮ್ ಮಾಡಿದ್ದೆ ಅಮ್ಮ ಸಕ್ಕರೆ ಹಾಕಿ ಹಾಲು ಕೊಟ್ಟಿದ್ದಾರೆ ಅಂತ, ಸೊ ನನ್ನ ಅಸಂಪ್ಷನ್ ರಾಂಗ್. ಸೊ ಇಟ್ ಇಸ್ ಅನ್ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡ್ತೀವಿ. ಆ ಥರ ನೋಡಿ, ಲೆಟ್ ಅಸ್ ಅಸ್ಯೂಮ್ ಟು ದ ಕಾಂಟ್ರರಿ ದಟ್ 3 + √5 ಇಸ್ ರ್ಯಾಷನಲ್ ನಂಬರ್. ಇದು ಅವ್ರೇನ್ ಕೇಳಿದ್ರೆ ಇದನ್ನ ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಿ, ಇದು 3 + √5 ಇಸ್ ಅನ್ ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದಾರೆ. ನಾವೇನ್ ಅನ್ಕೊಂತೀವಿ, ಫಸ್ಟ್ ಇಲ್ಲ ಅದು 3 + √5 ಇಸ್ ರ್ಯಾಷನಲ್ ನಂಬರ್ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಅಸ್ಯೂಮ್ ಮಾಡಿದಾಗ ಏನಾಗುತ್ತೆ, ವಿ ಕ್ಯಾನ್ ಫೈಂಡ್ ಕೋಪ್ರೈಮ್ A and B ಸಚ್ ದಟ್ 3 + √5 = A/B. ನಾವು A/B ಫಾರ್ಮಲ್ ಬರಿಬಹುದು 3 + √5 ನ, ಯಾಕಂದ್ರೆ ನಾವು ರ್ಯಾಷನಲ್ ಅಂತ ಅನ್ಕೊಂಡಿದೀವಿ ಈಗ. ಸೊ A/B ಅಂತ ಬರೆದ್ಮೇಲೆ ಏನಾಗುತ್ತೆ, ಇದನ್ನ ರಿಅರೇಂಜ್ ಮಾಡ್ತಾ ಇದೀವಿ. A/B - 3 = √5, A - 3B divided by B is equal to √5. Since A and B are integers, we get A - 3B by B is rational. So √5 is rational. ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಈಗ A ಮತ್ತೆ B ಇಂಟಿಜರ್ ಆಗಿರೋದ್ರಿಂದ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಅಂದ್ರೆ ಇಟ್ ಇಸ್ ಈಕ್ವಲ್ ಟು √5 ರ್ಯಾಷನಲ್ ಅಂತ ಆಗುತ್ತೆ ಈ ಇಕ್ವೇಶನ್ ಪ್ರಕಾರ. ಬಟ್ √5 ಇಸ್ ಅನ್ ಇರ್ರ್ಯಾಷನಲ್ ನಂಬರ್ ಅಂತ ನಮಗೆ ಗೊತ್ತಿದೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಆರ್ ಇರ್ರ್ಯಾಷನಲ್ ನಂಬರ್ಸ್. ಸೊ ನಾವಿಲ್ಲಿ ಯಾಕೆ ಬಂದ್ವಿ, ಸೊ √5 ಇಸ್ ರ್ಯಾಷನಲ್ ಇದ್ರ ಪ್ರಕಾರ. ಬಟ್ ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ √5 ಇಸ್ ಇರ್ರ್ಯಾಷನಲ್. ನಮಗೆ √5 ಇರ್ರ್ಯಾಷನಲ್ ಅಂತ ಆಗ್ಲೇ ಗೊತ್ತಿದೆ, ಬಟ್ ಈ ತರ ಹಾಕೊಂಡು ಮಾಡಿದಾಗ ನಮಗೆ ಏನ್ ಬಂತು, √5 ಇಸ್ ರ್ಯಾಷನಲ್ ಅಂತ ಬರ್ತಾ ಇದೆ. ಸೊ ದಿಸ್ ಕಾಂಟ್ರಡಿಕ್ಷನ್ ಹ್ಯಾಸ್ ಅರೈಸನ್ ಬಿಕಾಸ್ ಆಫ್ ಅವರ್ incorrect assumption that 3 + √5 is rational. So we conclude that 3 + √5 is irrational number. ಇದೇ ತರ ಬೇರೆ ನಂಬರ್ ಕೊಡ್ತಾರೆ, ಬಟ್ ಇದೇ ಮೆಥಡ್ ಅಲ್ಲೇ ಬರೀಬೇಕು. ಇದನ್ನೇ ಕನ್ನಡದಲ್ಲಿ ಬರ್ತಿದ್ದೀನಿ. ಇದಕ್ಕೆ ನೋಡಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಕ್ಕೆ ವಿರುದ್ಧವಾಗಿ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಆದರೆ 3 + √5 = A/B ಆಗುವಂತೆ A ಮತ್ತು B
ಎಂಬ ಸಹ ಅವಿಭಾಜ್ಯಗಳನ್ನು ನಾವು ಕಾಣಬಹುದು. 3 + √5 = a / b. ಸಮೀಕರಣವನ್ನು ಮರುಜೋಡಿಸಿದಾಗ a / b - 3 = √5, a - 3b / b = √5. ಈಗ a b ಮತ್ತೆ ಎಲ್ಲ ಪೂರ್ಣಾಂಕ ಆಗಿರೋದ್ರಿಂದ ಇದು ಕೂಡ ರ್ಯಾಷನಲ್ ನಂಬರ್ ಆಗುತ್ತೆ. a ಅಂಡ್ b ಗಳು ಪೂರ್ಣಾಂಕವಾಗಿರುವುದರಿಂದ a / b - 3 ಭಾಗಲಬ್ಧವಾಗಿದೆ. ಅಂತೆಯೇ √5 ಭಾಗಲಬ್ಧವಾಗಿದೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರುವುದರಿಂದ ಈ ವಿರೋಧ ಉಂಟಾಗಿದೆ. ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ತೀರ್ಮಾನಿಸುತ್ತೇವೆ. ನೋಡಿ, ನೆಕ್ಸ್ಟ್ ಏನು ಕೇಳಿದರೆ, ಫೈಂಡ್ ದ HCF ಆಫ್ 12 and 18. 12 ಮತ್ತು 18ರ ಮಾಸ ಕಂಡುಹಿಡಿಯಿರಿ. ಇದು 2 ಮೆಥಡ್ ಅಲ್ಲಿ ಮಾಡಬಹುದು. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ, ಇನ್ನೊಂದು ಬೈ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಅಂತ. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಇದು ಸಿಂಪಲ್. ಇದು ಪ್ರೈಮ್ ನಂಬರ್ಸ್ ಫ್ಯಾಕ್ಟರ್ಸ್ ಬರ್ಕೊಳ್ಳೋದು. 12 = 2 × 2 × 3 ಅಂತ ಬರಿತೀವಿ. 18 ಅಂದ್ರೆ 2 × 3 × 3 ಅಂತ ಬರಿತೀವಿ. ಅಂದ್ರೆ ಎಲ್ಲ ಪ್ರೈಮ್ ನಂಬರ್ಸ್ ಬರೋ ತರ ನೋಡಿ. 2 2 4, 4 3 12 ಆಗುತ್ತೆ. ಇದು 2 3 6, 6 3 18 ಆಗುತ್ತೆ. ಈ ತರ ಬರ್ಕೊಂತೀವಿ. ಅವಾಗ ಏನಾಗುತ್ತೆ, ಇದೆಲ್ಲದ್ರಲ್ಲೂ ಕಾಮನ್ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. 1 2 2 ಕಾಮನ್ ಇದೆ, 1 3 3 ಕಾಮನ್ ಇದೆ. ಸೊ HCF ಏನಂದ್ರೆ 2 × 3 = 6 ಅಂತ ಬರ್ಕೊಂತೀವಿ. ಮಾಸ 12 ಮತ್ತು 18ರ ಮಾಸ 2 × 3 6, ಯಾಕಂದ್ರೆ ಅದಷ್ಟೇ ಕಾಮನ್. ಈಗ ಎರಡ್ಗಳು ಜಾಸ್ತಿ 2 ಇತ್ತಂದ್ರೆ ಎಷ್ಟು ಕಾಮನ್ 2ಗಳಿದಾವೋ ಅಷ್ಟೂ ಇಲ್ಲಿ ಬರ್ಕೋಬೇಕು. 2 × 2 × ಆ ತರ. ಈಗ ಒಂದೊಂದೇ ಇದೆ, ಸೊ ಒಂದೊಂದು ಬರ್ತಿದೆ. 2 × 3 = 6 ಅಂತ. ಇದು ಈಸಿ ಮೆಥಡ್. ಇನ್ನೊಂದು ಬೈ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಅಂತ ಒಂದಿದೆ. ಇದು ದೊಡ್ಡದಿದ್ರು ಕೂಡ, ಅಂದ್ರೆ ನಂಬರ್ ಈಗ 12 and 18 ಬದಲು ಸ್ವಲ್ಪ ದೊಡ್ಡ ನಂಬರ್ ಕೊಟ್ಟರು ಕೂಡ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಇಂದ ಈಸಿಯಾಗಿ ಮಾಡಬಹುದು, HCF ಕಂಡುಹಿಡಿಯಬಹುದು. ಇದು ಹೆಂಗೆ ಅಂದ್ರೆ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ. ಸ್ಟಾರ್ಟಿಂಗ್ ವಿತ್ ದ ಲಾರ್ಜರ್ ಇಂಟಿಜರ್ ದಟ್ ಈಸ್ 18 ಬೈ ಯೂಸಿಂಗ್ ಯೂಕ್ಲಿಡ್ಸ್ ಲೆಮಾ ವಿ ಗೆಟ್. ಈಗ ಏನಂದ್ರೆ 2 ನಂಬರ್ ಕೊಟ್ಟಿರ್ತಾರೆ, 16 18 ಅಂತ. ಒಂದೇನಂದ್ರೆ HCF ಆಫ್ 16, 18 ಅಂದ್ರೂ ಒಂದೇ, HCF ಆಫ್ 18, 16 ಅಂದ್ರೂ ಒಂದೇ. ಅದೇನು ರಿಆರ್ಡರ್ ಮಾಡ್ಬೋದು, ಅದು ಏನಾಗಲ್ಲ. ಈಗ ಏನಂದ್ರೆ ಅವೆರಡರಲ್ಲಿ ಯಾವ್ದು ದೊಡ್ಡದಿದನೋ 16 ಮತ್ತು 18ರಲ್ಲಿ ಅದನ್ನ 12 ಮತ್ತು 18ರಲ್ಲಿ ಅದನ್ನ ಇಲ್ಲಿ ನಾವು ಮಧ್ಯ ಬರಿತೀವಿ. 18 ಸಣ್ಣದಿರೋದನ್ನ ಈ ಕಡೆ ಬರ್ಕೊಂತೀವಿ. ಡಿವೈಡ್ ಮಾಡೋಣ. 12 1 12, 6 ಉಳಿತು. ಈ ತರ. ಈಗೇನಂದ್ರೆ 18 = 12 × 1 + 6. ಈ ಫಾರ್ಮಲ್ ಬರೀತಾ ಇದೀನಿ. 18 = 12 × 1 + 6 ಅಂತ. ನೋಡ್ರಿ, 12 1 12 + 6 18 ಆಗುತ್ತೆ. ದೊಡ್ಡ ಪೂರ್ಣಾಂಕವಾದ 18ರಿಂದ ಪ್ರಾರಂಭಿಸೋಣ. ಯೂಕ್ಲಿಡ್ನ ಅನುಪ್ರಮೇಯವನ್ನು ಅನ್ವಯಿಸಿದಾಗ 18 = 12 × 1 + 6 ಅಂತ ಬರುತ್ತೆ. ಈಗ ನೆಕ್ಸ್ಟ್ ಏನಂದ್ರೆ, ಈ 12ನ್ನ ಮತ್ತೆ ಮುಂಚೆ ತರ ಡಿವೈಡ್ ಮಾಡೋಣ ರಿಮೈಂಡರ್ ಇಂದ. ಇಲ್ಲಿ 6 ಇಲ್ಲಿ ಏನಿರುತ್ತೋ ಅದು ಇಲ್ಲಿ ಬರುತ್ತೆ, ಈ ರಿಮೈಂಡರ್ ಇಲ್ಲಿ ಬರುತ್ತೆ. 6 2 12 0. ಈಗ ನಾವು ಮತ್ತೆ ಆ ಥರನೇ ಬರ್ಕೊಂತೀವಿ. 12 = 6 × 2 + 0 ಅಂತ. ಇಲ್ಲಿ 12 = 6 × 2 + 0 ಅಂತ. ನೋಡಿ, ನಾವು ಕನ್ಸಿಡರ್ ದ ಡಿವೈಸರ್ 12 ಅಂಡ್ ದ ರಿಮೈಂಡರ್ 6 ಅಂಡ್ ಅಪ್ಲೈಡ್ ದ ಡಿವಿಷನ್ ಲೆಮಾ ಟು ಗೆಟ್ 12 = 6 × 2 + 0. ಈಗ ಭಾಜಕವಾದ 12 ಮತ್ತು ಶೇಷ 6 ತೆಗೆದುಕೊಂಡು ಯೂಕ್ಲಿಡ್ನ ಪ್ರಮೇಯವನ್ನು ಅನ್ವಯಿಸಿದಾಗ 12 = 6 × 2 + 0 ಅಂತ ಬರುತ್ತೆ. ಯಾವಾಗ ರಿಮೈಂಡರ್ 0 ಬರುತ್ತೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ ನಮ್ದು ಇದು ಇಕ್ವೇಶನ್. ಈ ತರ ಬರ್ಕೊಳ್ಳೋದು. ಈಗ 0 ಬರೋ ತನಕನೂ ಈಗ ಏನಾದ್ರು ಬಂದಿರಲಿಲ್ಲ ಅಂದ್ರೆ ಮತ್ತೆ ಈ 6 ಮತ್ತೆ ಈ ರಿಮೈಂಡರ್ ಇಂದ ನಾವು ಡಿವೈಡ್ ಮಾಡಿ ಹಂಗೆ ಬರ್ಕೊಂತ ಹೋಗ್ತಾ ಇದ್ವಿ. 2 ಅಥವಾ 3 ಸ್ಟೆಪ್ಸ್ ಬರೆಯಷ್ಟೊತ್ತಿಗೆ ಬಂದ್ಬಿಡುತ್ತೆ ಆನ್ಸರ್. ಸಿನ್ಸ್ ದ ರಿಮೈಂಡರ್ ಇಸ್ 0, ವಿ ಕೆನಾಟ್ ಪ್ರೊಸೀಡ್ ಫರ್ದರ್. ದೇರ್ಫೋರ್ HCF is equal to divisor at this stage, that is 6. ಇಲ್ಲಿ ಶೇಷವು 0 ಆಗಿದ್ದು ನಾವು ಈ ಕ್ರಿಯೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಈ ಕೊನೆಯ ಹಂತದಲ್ಲಿನ ಭಾಜಕವಾದ 6ನ್ನೇ 12 ಮತ್ತು 18ರ ಮಾಸ ಆಗಿದೆ ಎಂದು ನಿರ್ಧರಿಸುತ್ತೇವೆ. ನೋಡಿ, ಈ 6ನ್ನೇ HCF ಅಂತ ತಗೊಂತೀವಿ. ಇದು ಯೂಕ್ಲಿಡ್ನ ನಿಯಮ. ಇಲ್ಲೂ ಕೂಡ 6 ಬಂದಿತ್ತು. ಇದೆರಡು ಮೆಥಡ್ ಇದೆ HCF ಕಂಡುಹಿಡಿಯೋಕೆ. ನೆಕ್ಸ್ಟ್ ನೋಡಿ, ಇದು ಕೇಳಿದ್ದಾರೆ. ಇದು 3ನೇ ಪ್ರಶ್ನೆ. ಇದೇನಂದ್ರೆ, ವೆನ್ 53 is divided by b, the quotient and the remainder are 4 and 1 respectively. Find the value of b. ನೋಡಿ,
ಮೂರನ್ನು ಬಿಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಹಾಗೂ ಶೇಷವು ಕ್ರಮವಾಗಿ 4 ಮತ್ತು 1 ಆದರೆ ಬಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಅವ್ರು ಏನ್ ಹೇಳ್ತಾ ಇದ್ದಾರೆ, 53ನ ಯಾವುದೋ ಒಂದು ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಈ ಕಡೆ 4 ಬರುತ್ತೆ, ರಿಮೈಂಡರ್ 1 ಉಳಿಯುತ್ತೆ, ಶೇಷ 1 ಉಳಿಯುತ್ತೆ. ಹಂಗಂದ್ರೆ ಈ ನಂಬರ್ ಏನು ಅಂತ ಕೇಳ್ತಾ ಇದ್ದಾರೆ. ಆ ನಂಬರ್ ಕಂಡುಹಿಡಿಯಕ್ಕೆ ಏನ್ ಮಾಡ್ಬೇಕು, ನಮಗೆ ಒಂದು ಗೊತ್ತಿದೆ, ಯೂಕ್ಲಿಡ್ ನಿಯಮ, ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್. ಇದನ್ನ ನಾವು ಎ ಅಂತ ಅನ್ಕೊಂಡ್ರೆ, ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆರ್ ರಿಮೈಂಡರ್ ಈ ತರ ಇರುತ್ತೆ ಅಂತ ಯೂಕ್ಲಿಡ್ ಹೇಳಿದ್ದಾರೆ. ಸೊ ಇದೇನಂದ್ರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ನಮಗೆ ಗೊತ್ತು. ಅವರು ಇದನ್ನ ಕೊಟ್ಟಿದ್ದಾರೆ, ಎ ಅವ್ರು ಕೊಟ್ಟಿದ್ದಾರೆ 53 ಅಂತ, ಆರು 1 ಅಂತ ಅವ್ರು ಕೊಟ್ಟಿದ್ದಾರೆ, ಶೇಷ 1 ಉಳಿಯುತ್ತೆ ಅಂತ. ಇಲ್ಲಿ ಕ್ಯೂ ಕೊಟ್ಟಿದ್ದಾರೆ 4 ಅಂತ, ಈ ಬಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಇದರೊಳಗೆ ಹಾಕೊಳ್ಳೋಣ ಇಕ್ವೇಶನ್ ಅಲ್ಲಿ. ಎ ಜಾಗದಲ್ಲಿ 53, ಬಿ ಜಾಗದಲ್ಲಿ ಹಿಂಗೆ, ಕ್ಯೂ ಜಾಗದಲ್ಲಿ 4, ಆರ್ 1 ಅಂತ ಹಾಕೊಂಡಿದ್ದೀವಿ. ಸೊ ಇದು ರಿಅರೇಂಜ್ ಮಾಡೋಣ. 53 ಮೈನಸ್ 1 ಇಸ್ ಈಕ್ವಲ್ ಟು ಬಿ ಇಂಟು 4, 52, 53 1 ಕಳ್ರೆ 52 ಇಸ್ ಈಕ್ವಲ್ ಟು ಬಿ ಇಂಟು 4, 4 ಇಲ್ಲಿ ಕೆಳಗೆ ಬರುತ್ತೆ 52 ಬೈ 4. ಸೊ ಬಿ ಇಸ್ ಈಕ್ವಲ್ ಟು 13 ಅಂತ ಬಂತು. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಿ, ಬಿಗೆ 13 ಹಾಕಿ 13 ಇಂಟು 4 ಇಲ್ಲಿ ಹಾಕಿದ್ರೆ 13 4 ಪ್ಲಸ್ 1 ಹಾಕಿದ್ರೆ 53 ಬರುತ್ತೆ. ಈ ತರ ಕಂಡುಹಿಡಿಯಬೇಕು. ಇದು ಕೊನೆ ಪ್ರಶ್ನೆ. ಇನ್ನೊಂದು ರಿಯಲ್ ನಂಬರ್ಸ್ ಮೇಲೆ ಬಂದಿರೋದು ಏನಂದ್ರೆ, ಸಿಂಪ್ಲಿಫೈ ಬೈ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಕೇಳಿದ್ದಾರೆ. ಅಂದ್ರೆ ಏನಂದ್ರೆ, ಇಲ್ಲಿ ಈಗ ಇದೆರಡು ಇರ್ಯಾಷನಲ್ ನಂಬರ್ಸ್ನೇ, √6 ಪ್ಲಸ್ √3. ಅಂದ್ರೆ ನ್ಯೂಮರೇಟರ್ ಇರ್ಯಾಷನಲ್ ಇದೆ, ಡಿನಾಮಿನೇಟರ್ ಇರ್ಯಾಷನಲ್ ಇದೆ. ಅವ್ರು ಏನ್ ಹೇಳ್ತಿದ್ರೆ, ಡಿನಾಮಿನೇಟರ್ ಆದ್ರೂ ಒಂದು ರ್ಯಾಷನಲ್ ನಂಬರ್ಗೆ ಕನ್ವರ್ಟ್ ಮಾಡಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ದೋ ಒಂದು ನಂಬರ್ ಬರೋತ್ತರ, ಯಾವ್ದಾದ್ರು ಒಂದು ನಂಬರ್ ಬರೋತ್ತರ ಮಾಡಿ, ಇದು √6 ಮೈನಸ್ √3 ಅಂದ್ರೆ ಸಾಲ್ವೇ ಮಾಡೋಕ್ಕಾಗಲ್ಲ ಇದನ್ನ. ಹಂಗೆ ಅದಕ್ಕೆ ಏನಂದ್ರೆ, ನಮಗೆ ಒಂದು ಗೊತ್ತಿದೆ ಏನಂದ್ರೆ, ಈಗ 1/2 ಅಂದ್ರೂ ಒಂದನೇ. ಅದಕ್ಕೆ ನಾ ಇನ್ನೂ ಯಾವುದೇ ನಂಬರ್ಗೆ ಇವಾಗ ನೋಡಿ 1/2 ಸುಮ್ಮನೆ ಒಂದು ಎಕ್ಸಾಂಪಲ್ ಇದು, 1/2 ಅಂತ ಒಂದು ನಂಬರ್ ಇದೆ ನನ್ನ ಹತ್ರ. ಅದಕ್ಕೆ ಇಂಟು 2/2 ಮಾಡಿದ್ರೆ 2/4 ಬರುತ್ತೆ. ಈಗ 1/2 ಈಕ್ವಲ್ ಟು 2/4. ಯಾವುದೇ ನಂಬರ್ಗೂ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಸೇಮ್ ಆಡ್ ಮಾಡಿದಾಗ ಏನ್ ಬರುತ್ತೋ ಆ ನಂಬರ್ ಸೇಮ್ ಇರುತ್ತೆ. ಯಾಕಂದ್ರೆ ನೋಡಿ 2 1 2 2 4 ಇಟ್ ಇಸ್ ಈಕ್ವಲ್ ಟು 1/2. ಹಂಗಾಗಿ 1/2 ಅಂದ್ರೂ ಒಂದೇ, 2/4 ಅಂದ್ರೂ ಒಂದೇ, 16/32 ಅಂದ್ರೂ ಒಂದೇ, 100/200 ಅಂದ್ರೂ ಒಂದೇ. ಇವೆಲ್ಲವೂ ಈಕ್ವಲ್, ಒಂದಕ್ಕೊಂದು ಸಮ. ಯಾಕಂದ್ರೆ ನೋಡಿ 100 1s 100 2s, ಇದು ಕೂಡ 1/2ನೇ ಬರುತ್ತೆ. ಅದಕ್ಕೆ ನಾವೀಗ ಏನ್ ಮಾಡ್ತಾ ಇದೀವಿ, ನಮಗೆ ಈ ಲೆಕ್ಕ ಇದನ್ನ ಕೊಟ್ಟಿದ್ದಾರೆ, ಇದನ್ನ ಸಿಂಪ್ಲಿಫೈ ಮಾಡಬೇಕು. ಇದಕ್ಕೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಒಂದೇ ನಂಬರ್ ಇಂದ ಆಡ್ ಮಾಡೋಣ. ಅದ್ ಯಾವ ನಂಬರ್ ಅಂದ್ರೆ, ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ. ಅವರು ಇದು ಕ್ವಶನ್ ಅಲ್ಲಿ ಕೊಟ್ಟಿರೋ ನಂಬರ್ ಇದು, √6 ಪ್ಲಸ್ √3 ಡಿವೈಡೆಡ್ ಬೈ √6 ಮೈನಸ್ √3. ನಾವೇನ್ ಮಾಡ್ತೀವಿ, ಡಿನಾಮಿನೇಟರ್ ಏನ್ ನಂಬರ್ ಇದೆನೋ ಅದ್ರ ಸೈನ್ ಮಾತ್ರ ಚೇಂಜ್ ಮಾಡಿ ಅದನ್ನ ಎರಡಕ್ಕೂ ಆಡ್ ಮಾಡ್ತೀವಿ, ನ್ಯೂಮರೇಟರ್ಗೂ ಮತ್ತೆ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡ್ತೀವಿ. √6 ಮೈನಸ್ √3 ಇದಲ್ವಾ, √6 ಪ್ಲಸ್ √3 ಇಂದ ಎರಡಕ್ಕೂ ನೋಡಿ, ಮೇಲೂ √6 ಪ್ಲಸ್ √3 ಕೆಳಗು. ಈ ತರ ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರು ಮತ್ತೆ ಇದು ಎರಡು ಒಂದೇ ಇರುತ್ತೆ. ಈಗ ಮಲ್ಟಿಪ್ಲೈ ಮಾಡೋಣ. √6 ಪ್ಲಸ್ √3 ಇಂಟು √6 ಪ್ಲಸ್ √3 ಅಂದ್ರೆ √6 ಪ್ಲಸ್ √3 ಹೋಲ್ ಸ್ಕ್ವೇರ್ ಆಯ್ತು. ಇದೆರಡು ಅದೇ ನಂಬರ್ ಇದಲ್ವಾ. ಹಂಗೆ ಕೆಳಗಡೆ ಏನಾಗುತ್ತೆ, ಇದನ್ನ ಎ ಅಂತ ಅಂದ್ಕೊಳ್ಳಿ, ಇದನ್ನ ಬಿ ಅನ್ಕೊಳ್ಳಿ. √6 ಮೈನಸ್ √3 √6 ಪ್ಲಸ್ √3 ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದಕ್ಕೇನಾಯ್ತು, √6 ಸ್ಕ್ವೇರ್ ಮೈನಸ್ √3 ಸ್ಕ್ವೇರ್ ಆಯ್ತು. ಈಗ ಇದನ್ನ ಬಿಡಿಸೋಣ. ಈಗ ನೋಡಿ ಎ ಪ್ಲಸ್, ನಾನು ಇಲ್ಲಿ ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ. ಆವಾಗಲೇ ನಾವು ಮಾಡಿದ್ದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಟ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಮೊದಲನೇ ಫಾರ್ಮುಲಾ ನಾವು ಅಪ್ಲೈ ಮಾಡಿದ್ದು. ಸೆಕೆಂಡ್ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈಗ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಎ ಪ್ಲಸ್ ಬಿ, ಇದನ್ನ ಎ ಮತ್ತೆ ಇದು ಬಿ ಅನ್ಕೊಂಡ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ √6 ಹೋಲ್ ಸ್ಕ್ವೇರ್. ಅವಾಗ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಬರೀ 6 ಉಳಿಯುತ್ತೆ. ಪ್ಲಸ್ 2 ಇಂಟು √6 ಇಂಟು √3 ಪ್ಲಸ್ ಬಿ ಸ್ಕ್ವೇರ್. √3 ಹೋಲ್ ಸ್ಕ್ವೇರ್ ಅಂದ್ರೆ ನೋಡಿ √3 ಹೋಲ್ ಸ್ಕ್ವೇರ್ ಅಂತ ಬರೀತೀವಿ, ಸ್ಕ್ವೇರ್ ಇದೆರಡು ಕ್ಯಾನ್ಸಲ್ ಆಗ್ಬಿಟ್ಟು 3 ಉಳಿಯುತ್ತೆ. ಅದನ್ನ ನಾನು 3 ಅಂತ ಬರ್ತಿದ್ದೀನಿ. ಈಗ 6 ಪ್ಲಸ್ 3 ಅಂದ್ರೆ 9, 9 ಪ್ಲಸ್ 2 ಇಂಟು √6 ಇಂಟು √3. ಇದನ್ನ ನಾವು ಸಾಲ್ವ್ ಮಾಡಕ್ ಬರಲ್ಲ, ಹಂಗೆ ಇಟ್ಕೋಬಹುದು. ಇದು ಕೆಳಗಡೆಗೆ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್, ಈಗ √6 ಸ್ಕ್ವೇರ್ ಅಂದ್ರೆ ಇದೆರಡು ಕ್ಯಾನ್ಸಲ್ ಆಗ್ಬಿಟ್ಟು ಬರೀ 6 ಉಳಿಯುತ್ತೆ. ಹಂಗೆ ಇದು 3 ಸ್ಕ್ವೇರ್ ರೂಟ್ ಮತ್ತೆ ಇದು ಕ್ಯಾನ್ಸಲ್ ಆಗ್ಬಿಟ್ಟು 3 ಉಳಿಯುತ್ತೆ. 6 ಮೈನಸ್ 3, ಆ 6 ಮೈನಸ್ 3 ಸಿಂಪ್ಲಿಫೈ ಮಾಡಿದ್ರೆ ಬರೀ 3 ಬರುತ್ತೆ. ಮೇಲ್ಗಡೆ ನೋಡಿ 9 ಪ್ಲಸ್ 2 √6, ಇದ್ರಲ್ಲಿ ನಾನು ಕಾಮನ್ 2 ತೆಗಿತಾ ಇದ್ದೀನಿ. ಸಾರಿ ಮಾಡಿದ್ದೀನಿ.
ಹಾಂ, ಇಲ್ಲಿ √6ನ √2 ಇಂಟು √3 ಅಂತ ಬರ್ಕೋಬೋದು. ಇಲ್ಲಿ √6 ಇದೆಯಲ್ವಾ, ಅದನ್ನು ಈ 2 ಇಲ್ಲಿ ಹಾಗೆ ಇದೆ. ಈ √6ನ √2 ಇಂಟು √3 ಅಂತ ಬರ್ತಿದ್ದೀನಿ. ಈ √3 ಹಾಗೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು √3 ಇಂಟು √3 ಅಂದರೆ ಬರೀ 3 ಬರುತ್ತೆ. ಅಂದರೆ √3 ಇಂಟು √3 ಸ್ಕ್ವೇರ್ ಆಯ್ತಲ್ವಾ, ಹಿಂಗೆ ಬರುತ್ತಲ್ವಾ, √3 ಸ್ಕ್ವೇರ್. √3 ಇಂಟು √3 ಅಂದರೆ ಅದು ಸ್ಕ್ವೇರ್ ರೂಟು ಇದು ಕ್ಯಾನ್ಸಲ್ ಆಗಿ 3 ಬರುತ್ತೆ. ಆ 3 ಇಂಟು 2 ಅಂದರೆ 6 ಬರುತ್ತೆ. ಸೊ 6 ಅಂತ ಬರೆದ್ಬಿಟ್ಟು 6 √2 ಅಂತ ಬರ್ತಿದ್ದೀನಿ. 9 + 6 √2 ಡಿವೈಡೆಡ್ ಬೈ 3. ಇಲ್ಲೂ ಕೂಡ 3 ಕಾಮನ್ ತೆಗಿತದೆ, 6 ಮತ್ತು 9ಅಲ್ಲಿ 3 ಹೊರಗಡೆ ತೆಗೆದು 3 3 × 9, 3 2 × 6, ಅದಕ್ಕೆ 3 + 2 √2 ಬೈ ಇಲ್ಲಿ 3 ಇತ್ತು, ಕೆಳಗೆ 3 ಮಾಡಿ 3 1 3 1 3 1 ಅದಕ್ಕೆ ಉತ್ತರ ಇಷ್ಟು 3 + 2 √2. ಅಂದರೆ ಇದೇ ಥರ ನಿಮ್ಗೆ ಯಾವ ಥರ ಸಿಂಪ್ಲಿಫೈ ಮಾಡೋಕ್ಕಾಗುತ್ತೋ ಆ ಥರ ಮಾಡಿ. ಇಲ್ಲಿ ಏನಂದರೆ ಒಟ್ಟು ಡಿನಾಮಿನೇಟರ್ ಮಾತ್ರ ರ್ಯಾಷನಲ್ ನಂಬರ್ ಮಾಡಿಡಬೇಕು ಅಷ್ಟೇ. √6 + √3 ಇದೆಯಲ್ಲ, ಅದ್ರ ಬದಲು ಯಾವುದೋ ಒಂದು ನಂಬರ್ ಬರೋ ಥರ ಮಾಡಿಡಬೇಕು ಅಷ್ಟೇ. ಇದು ಸಿಂಪ್ಲಿಫಿಕೇಶನ್ನು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊತ ಹೋಗಿ. ಇಷ್ಟೇ ಇರೋದು ನೋಡಿ. ಬಾಯ್ ಬಾಯ್.